ನಮಸ್ಕಾರ, ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಕರ್ನಾಟಕ ನಾಮಕರಣಕ್ಕೆ 50 ವರ್ಷ. ಸರ್ಕಾರಿ ನೌಕರರಿಗೆ ಕೆಂಪು ಹಳದಿ ಟ್ಯಾಗ್ ಕಡ್ಡಾಯಗೊಳಿಸಿದ ರಾಜ್ಯ ಸರ್ಕಾರ. ಮುಂದಿನ 4 ವಾರ ರಾಜ್ಯದ ಹಲವೆಡೆ ಭಾರೀ ಮಳೆ ಸಾಧ್ಯತೆ. ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸಿಎಂ ಸೂಚನೆ. ತುಂಗಭದ್ರಾ ಜಲಾಶಯದ ಮೊದಲ ಸ್ಟಾಪ್ ಗೇಟ್ ಅಳವಡಿಕೆ ಯಶಸ್ವಿ. 4 ಗೇಟ್ಗಳ ಅಳವಡಿಕೆ ಬಾಕಿ. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ವಾಪಸ್ ಪಡೆಯುವ ಪ್ರಶ್ನೆಯೇ ಇಲ್ಲ. ಎಂ ಲಕ್ಷ್ಮಣ್. ದಸರಾಗೆ 40 ಕೋಟಿ ರೂಪಾಯಿ ಅನುದಾನ. ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮಾಹಿತಿ. ದಸರಾ ಆಚರಣೆ ಕಾರ್ಯಕಾರಿ ಸಮಿತಿ ಸಭೆ. ಕೋಲ್ಕತ್ತಾ ರೇಪ್ ಮರ್ಡರ್ ಕಾಲೇಜು ಮಾಜಿ ಪ್ರಾಂಶುಪಾಲರಿಗೆ ಸಿಬಿಐ ಗ್ರಿಲ್. ಸಹೋದ್ಯೋಗಿಗಳ ಕೈವಾಡ ಎಂದ ಪೋಷಕರು. ಕಾನ್ಪುರ ಹಳಿ ತಪ್ಪಿದ ಸಬರಮತಿ ಎಕ್ಸ್‌ಪ್ರೆಸ್‌ನ 20 ಬೋಗಿಗಳು. ಪ್ರಯಾಣಿಕರ ಸ್ಥಳಾಂತರ. ಇಸ್ರೇಲ್ಗೆ ಹತ್ತಿರ ಆಗಲು ಯತ್ನ. ಹತ್ಯೆಯ ಅಪಾಯ ಎದುರಿಸುತ್ತಿರುವ ಸೌದಿ ಅರೇಬಿಯಾದ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್. ಐಪಿಎಲ್ 2025 ಪಂಜಾಬ್ ಕಿಂಗ್ಸ್ ಓನರ್ಗಳ ನಡುವೆ ಜಗಳ. ಕೋರ್ಟ್ ಮೆಟ್ಟಿಲೇರಿದ ಪ್ರೀತಿ ಜಿಂಟಾ. 70ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್. ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ. ಕೆಜಿಎಫ್ 2ಗೆ ಕನ್ನಡದ ಅತ್ಯುತ್ತಮ ಚಿತ್ರ ಪ್ರಶಸ್ತಿ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.